ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಇವತ್ತು ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ಗೆ ಅಶೋಕ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬೆಳಗ್ಗೆ 11:30ಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಬಾಣಂತಿಯರ ಸಾವಿನ ಕುರಿತು ಮಾಹಿತಿಯನ್ನ ಪಡೆಯಲಿದ್ದಾರೆ. ಆ ಬಳಿಕ ಮೃತ ಬಾಣಂತಿಯರ ಮನೆಗೂ ಕೂಡ ಭೇಟಿ ನೀಡುವಂತ ಸಾಧ್ಯತೆ ಇದೆ. ವಿಪಕ್ಷ ನಾಯಕ ಅಶೋಕ್ಗೆ ಬಿಜೆಪಿಯ ನಾಯಕರುಗಳು ಸಾಥ್ ನೀಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿಗೆ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಾಕಿದ್ದಂತ ವಿಚಾರ ಇದು. ಬಾಣಂತಿಯರ ಸಾಲು ಸಾವು 15 ದಿನಗಳಲ್ಲಿ 5ಕ್ಕೂ ಹೆಚ್ಚು ಬಾಣಂತಿಯರು ಪ್ರಾಣ ಕಳ್ಕೊಂಡಿದ್ರು. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ, ಆಡಳಿತ ವರ್ಗದವರ ನಿರ್ಲಕ್ಷ್ಯದಿಂದಲೇ ಈ ತರ ಸಾವು ನೋವು ಸಂಭವಿಸ್ತಾ ಇದೆ ಅಂತ ಕುಟುಂಬಸ್ಥರು ಆರೋಪಿಸಿದರು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮೀಟಿಂಗ್ ಅನ್ನ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಲಾಗಿತ್ತು. ಇದರ ನಡುವಲ್ಲಿ ವೈದ್ಯಾಧಿಕಾರಿಗಳು ಇಲಿ ಜ್ವರದ ಸಮಸ್ಯೆ ಕಾಡ್ತಾ ಇದೆ ಅಂತ ತಿಳಿಸಿದ್ರು. ಇದೀಗ ಇವತ್ತು ವಿಪಕ್ಷ ನಾಯಕ ಅಶೋಕ್ ಭೇಟಿಯನ್ನು ಕೊಡಲಿದ್ದಾರೆ. ಸ್ವತಃ ಅವರೇ ಸ್ಥಳಕ್ಕೆ ಹೋಗಿ ಏನಾಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಯಾಕೆ ಈ ರೀತಿಯಾಗಿ 15 ದಿನಗಳ ಅಂತರದಲ್ಲಿ ಸಾಲು ಬಾಣಂತಿಯರ ಸಾವು ಸಂಭವಿಸಿತು, ಏನು ಹೆಚ್ಚು ಕಮ್ಮಿ ಆಗಿತ್ತು, ಯಾರ ತಪ್ಪು, ಯಾರ ನಿರ್ಲಕ್ಷ್ಯ, ಯಾರ ಎಡವಟ್ಟು, ಇದೆಲ್ಲದ್ರ ಬಗ್ಗೆ ಕೂಡ ಸ್ವತಃ ಅವರೇ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಮೊದಲಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ಬಳಿ ಮಾತನಾಡಲಿದ್ದಾರೆ. ಅದಾದ ನಂತರ ಮೃತ ಬಾಣಂತಿಯರ ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂಥ ನಿಟ್ಟಿನಲ್ಲಿ ಅವರ ನಿವಾಸಗಳಿಗೂ ಹೋಗುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 11:30ರ ಸುಮಾರಿಗೆ ಅಶೋಕ್ ಅವರು ತೆರಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಾಣಂತಿಯರ ಮನೆಗೂ ಕೂಡ ಭೇಟಿ ನೀಡಿ ಅವರ ಬಳಿ ಕೂಡ ಅವರ ಅಳಲನ್ನು ಕೇಳುವಂಥ ಸಾಧ್ಯತೆ ಇದೆ. ಅಶೋಕ್ ಅವರಿಗೆ ಸ್ಥಳೀಯ ಮಟ್ಟದ ಬಿಜೆಪಿ ನಾಯಕರುಗಳು ಕೂಡ ಸಾಥನ್ನು ನೀಡಲಿದ್ದಾರೆ. ಈಗಾಗಲೇ ಸರ್ಕಾರದ ವಿರುದ್ಧ, ಅಲ್ಲಿನ ಆಡಳಿತ ವ್ಯವಸ್ಥೆಯ ವಿರುದ್ಧ, ವೈದ್ಯರ ವಿರುದ್ಧ ಹಿಡಿಶಾಪವನ್ನು ಹಾಕಲಾಗ್ತಾ ಇದೆ ಸಾರ್ವಜನಿಕರು. ನಾವು ಹಾಸ್ಪಿಟಲನ್ನು ದೇವಸ್ಥಾನದಂತೆಯೇ ನಂಬಿ ಹೋಗ್ತೀವಿ, ಇಲ್ಲಿಗೆ ಟ್ರೀಟ್ಮೆಂಟ್ ಸಿಗುತ್ತೆ, ಎಲ್ಲವೂ ಸುಸೂತ್ರವಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ಹೋಗ್ತೀವಿ. ಈ ಥರ ಪ್ರಾಣಕ್ಕೆ ಲೆಕ್ಕ ಇಲ್ಲದ ಹಾಗೇನೆ ಟ್ರೀಟ್ಮೆಂಟನ್ನು ಕೊಡೋದು, ಪ್ರಾಣಗಳು ಹೋಗೋದು ಅಂದರೆ ಏನು ಅರ್ಥ ಅಂತ ಪ್ರಶ್ನಿಸಲಾಗಿತ್ತು. ಆಕ್ರೋಶ, ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿತ್ತು. ಒಂದೊಂದು ಬಾಣಂತಿಯರ ನಿವಾಸದಲ್ಲೂ ಕೂಡ ಒಂದೊಂದು ಕರುಣಾಜನಕ ಕತೆ. ಇವತ್ತು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಮಗುವನ್ನು ಕರ್ಕೊಂಡು ಬರ್ತೀವಿ, ನಿಮ್ಮ ಜೊತೆಗೆ ನಾವಿರ್ತೀವಿ, ನಾವೇ ಕುಟುಂಬ ನಡೆಸ್ತೀವಿ ಅಂತ ಧೈರ್ಯ ತುಂಬಿದಂಥವರು ಕೂಡ ಇವತ್ತು ಜೀವನ ಹೋಗಿಬಿಟ್ಟಿದೆ. ಇದರಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಯಾಕಾಯಿತು ಇಷ್ಟರ ಮಟ್ಟಿಗಿನ ಅವಘಡ, ನಿರ್ಲಕ್ಷ್ಯವ ಅಥವಾ ಇಲಿ ಜ್ವರವೋ, ಏನು ಎತ್ತ, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸ್ವತಃ ಅಶೋಕ್ ಅವರೇ ತೆರಳುತ್ತಾ ಇದ್ದಾರೆ. ವೈದ್ಯರ ಜೊತೆಗೆ ಮಾತನಾಡಲಿದ್ದಾರೆ. ಅದಾದ ನಂತರ ಬಾಣಂತಿಯರ ಕುಟುಂಬಸ್ಥರ ಜೊತೆಗೂ ಕೂಡ ಮಾತನಾಡಲಿದ್ದಾರೆ.